Hello, my dear students. Welcome to Benzene Chemistry YouTube channel. Dear students, already ನಾವು KCET 2022 ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಹೌದಾ. ಸೊ ಒಂದಿಷ್ಟು ಟಾಪಿಕ್ಗಳ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್ ಹೌದಾ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೌದಾ. ಡಿಯರ್ ಸ್ಟೂಡೆಂಟ್ಸ್, ನಾವು ಡೈಲಿ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಮ್ಯಾಕ್ಸಿಮಮ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೀವು ಜಸ್ಟ್ ಫಾಲೋ ಮಾಡ್ತಾ ಹೋಗಿ, ನೀಟಾಗಿ ಓದ್ಕೊಳ್ಳಿ ಹೌದಾ. ಸೊ ಬೆಟರ್ ಏನಂತಂದರೆ ಈ ವಿಡಿಯೋಗಳನ್ನ ನೋಡಿ ನಾನು MCQ ಸಾಲ್ವ್ ಮಾಡ್ತೀನಿ ಆಸ್ ವೆಲ್ ಆಸ್ ಸಿನಾಪ್ಸಿಸನ್ನು ಹೇಳ್ಕೊಡ್ತೀನಿ ಹೌದಾ. ಸೊ ಇದು ಸಫಿಷಿಯೆಂಟ್ ಅನಿಸ್ಲಿಲ್ಲ ಅಂತಂದರೆ ಯು ಕ್ಯಾನ್ ಒನ್ಸ್ ರೆಫರ್ ಟೆಕ್ಸ್ಟ್ ಬುಕ್ ಹೌದಾ. ಮೋಸ್ಟ್ ಪ್ರಾಬಬ್ಲಿ ಮ್ಯಾಕ್ಸಿಮಲಿ ನಾನು ಎಲ್ಲ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡಿರ್ತೀನಿ ಹೌದಾ. ಸೊ ನೀವು ಆದರೂ ಒಂದು ಸರ್ತಿ ಏನು ಮಾಡಬೇಕಂತಂದರೆ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡೋದು ತುಂಬ ಒಳ್ಳೆಯದು ಫಾರ್ ಹೈಯರ್ ರ್ಯಾಂಕ್ ಹೌದಾ. ಸೊ ಅಟ್ಲೀಸ್ಟ್ ನೀವು ಇದನ್ನು ಕಂಪ್ಲೀಟಾಗಿ ರೆಫರ್ ಮಾಡ್ತಾ ಹೋದರೆ, ನೀವು ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಒಳ್ಳೆ ರ್ಯಾಂಕ್ ಅಂತೂ ಬಂದೇ ಬರುತ್ತೆ KCET-ಯಲ್ಲಿ ಹೌದಾ. ಸೊ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ನಾನು ಲಾಸ್ಟ್ ಇಯರ್ ಕೂಡ KCET ಮಾಡಿದ್ದೆ, ಎಲ್ಲನೂ ಕ್ರ್ಯಾಶ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಅದರದ್ದು ವಿಡಿಯೋಗಳು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೌದಾ. ಓಕೆ, ಲೆಟ್ ಸ್ಟಾರ್ಟ್. ಸೊ ನಾವು ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಟಾಪಿಕ್ ಸೊಲ್ಯೂಷನ್ಸ್. ಈ ಸೊಲ್ಯೂಷನ್ಸ್ ಟಾಪಿಕಲ್ಲಿ ಏನು ಮಾಡೋಣ, ಡಿಸ್ಕಸ್ ಮಾಡೋಣ ಮೋಸ್ಟ್ ಪ್ರೊಬಾಬಲ್ ಕ್ವಶನ್ಸ್ ಅಂದರೆ MCQಗಳನ್ನ ಡಿಸ್ಕಸ್ ಮಾಡೋಣ. ಮೋಸ್ಟ್ ಪ್ರೊಬಾಬಲ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಹೌದಾ. ಫಸ್ಟ್ ಕ್ವಶನ್ ನೋಡಿ, see the question is this one: which of the following units is useful in relating the concentration of solution with its vapor pressure? ಸೊ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಗೆ ಮತ್ತು ವೆಪರ್ ಪ್ರೆಷರ್ಗೆ ರಿಲೇಟ್ ಮಾಡಬೇಕಾದ್ರೆ ಯಾವ ಯೂನಿಟ್ ನಮಗೆ ಯೂಸ್ಫುಲ್ ಆಗುತ್ತೆ ಹೌದಾ. ಸೊ ಯಾವ ಯೂನಿಟ್ ಯೂಸ್ಫುಲ್ ಆಗುತ್ತೆ ನೋಡಿ, ನಿಮ್ಗೆ ನೆನಪಿದೆ, ಇದು ರಿಲೇಟಿವ್ ಲೋರಿಂಗ್ ಆಫ್ ವೆಪರ್ ಪ್ರೆಷರ್ P0 ಮೈನಸ್ P ಡಿವೈಡೆಡ್ ಬೈ P0. ದಿಸ್ ಈಸ್ ಈಕ್ವಲ್ಸ್ ಟು ವಾಟ್? ದಿಸ್ ಈಸ್ ಈಕ್ವಲ್ಸ್ ಟು XB. ನೆನಪಿದೆ, ಇದು XB ಅಂತಂದರೆ ಇಟ್ಸ್ ಅ ಮೋಲ್ ಫ್ರಾಕ್ಷನ್. ಸೊ ದಿಸ್ ಮೋಲ್ ಫ್ರಾಕ್ಷನ್ ಈಸ್ ರಿಲೇಟೆಡ್ ಟು ವೆಪರ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್ ಆಸ್ ವೆಲ್ ಆಸ್ ಸಾಲ್ವೆಂಟ್ ಹೌದಾ. ಇಲ್ಲಿ ನೋಡಿ, ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ತಗೊಂಡ್ರೆ ವಿ ಕೆನ್ ನಾಟ್ ರಿಲೇಟ್ ದಿಸ್ ವಿತ್ ವೆಪರ್ ಪ್ರೆಷರ್ ನಾವು ರಿಲೇಟ್ ಮಾಡೋಕ್ಕಾಗೋದಿಲ್ಲ ಹೌದಾ. ಮಾಸ್ ಪರ್ಸೆಂಟೇಜ್ ತಗೊಂಡ್ರು ಮಾಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ, ವೆಪರ್ ಪ್ರೆಷರ್ ರಿಲೇಟ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಇವನ್ ಇನ್ ಕೇಸ್ ಆಫ್ ಮೊಲಾಲಿಟಿ ಆಲ್ಸೋ ವಿ ಕೆನ್ ನಾಟ್ ರಿಪ್ರೆಸೆಂಟ್ ಆರ್ ವಿ ಕೆನ್ ನಾಟ್ ರಿಲೇಟ್ ವಿತ್ ವೆಪರ್ ಪ್ರೆಷರ್ ಹೌದಾ. ಈ ಥರ ರಿಲೇಟ್ ಮಾಡೋದು ಅಂತ ಕೇಳಿದ್ರೆ ಏನು ಮಾಡಿ ಅಂತಂದರೆ, ಸೊ ಫಾರ್ಮುಲಾನ ಬರೆದ್ಬೇಡಿ. ಇಲ್ಲಿ ಫಾರ್ಮುಲಾ ನಿಮ್ಗೆ ಗೊತ್ತಿತ್ತು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ರಿಲೇಷನ್ ಹೌದಾ. ಸೊ ಆನ್ಸರ್ ಈಸ್ ಮೋಲ್ ಫ್ರಾಕ್ಷನ್. ನೋಡಿ, ಇದರಲ್ಲಿ ಆನ್ಸರ್ ಏನಾಗುತ್ತೆ, ಮೋಲ್ ಫ್ರಾಕ್ಷನ್. ನೋಡಿ, ಒಂಚೂರು ವೆರೈಟಿ ಇರೋ ಕ್ವಶನ್ಗಳನ್ನ ಚೂಸ್ ಮಾಡಿದ್ದೀನಿ ನಾನು ಈ ಸರ್ತಿ, ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ ಹೌದಾ. ನೆಕ್ಸ್ಟ್ ನೋಡಿ, ಆನ್ ಡಿಸಾಲ್ವಿಂಗ್ ಶುಗರ್ ಇನ್ ವಾಟರ್. ನೋಡಿ ಏನು ಮಾಡ್ತಿದ್ದಾರೆ, ದೇ ಆರ್ ಡಿಸಾಲ್ವಿಂಗ್ ಶುಗರ್ ಇನ್ ವಾಟರ್ at room temperature. The solution feels cool. Solution ಏನಾಗುತ್ತೆ, ಕೂಲ್ ಆಗುತ್ತೆ. If you dissolve sugar in water, the solution feels cool to touch ಅಂತ ನೀವು ಟಚ್ ಮಾಡಿದ್ರೆ, ಬೀಕರ್ ಟಚ್ ಮಾಡಿದ್ರೆ ಕೂಲ್ ಆಗಿರುತ್ತೆ. ಬೀಕರ್ಲಿ ವಾಟರ್ ತಗೊಂಡ್ರೆ ಶುಗರ್ ಆ್ಯಡ್ ಮಾಡಿದ್ರೆ ಟೆಂಪರೇಚರ್ ಆಫ್ ದಿ ಬೀಕರ್ ಡಿಕ್ರೀಸಸ್. ಅಂಡರ್ ವಿಚ್ ಆಫ್ ದಿ ಫಾಲೋವಿಂಗ್ ಕೇಸಸ್ ಡೆಸೊಲ್ಯೂಷನ್ ಆಫ್ ಶುಗರ್ ವಿಲ್ ಬಿ ಮೋಸ್ಟ್ ರ್ಯಾಪಿಡ್? ನೋಡಿ, ನೀವೊಂದು ಬೀಕರ್ನಲ್ಲಿ ಏನು ಮಾಡಿದ್ದೀರಾ ಅಂತಂದರೆ, ಯು ಹ್ಯಾವ್ ಟೇಕನ್ ಸಮ್ ವಾಟರ್ ಮಾಲಿಕ್ಯೂಲ್. ಏನು ತೊಗೊಂಡಿದ್ದೀರಾ ನೀವು? ವಾಟರ್ ಮಾಲಿಕ್ಯೂಲ್ ತೊಗೊಂಡಿದ್ದೀರಾ ಹೌದಾ. ಸೊ ಇದರಲ್ಲಿ ಏನು ಮಾಡ್ತೀರಾ ನೀವು, ಯು ಆರ್ ಆ್ಯಡಿಂಗ್ ಶುಗರ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇದು ಕೂಲ್ ಆಗುತ್ತೆ ಅಂತೆ. ಸೊ ಕೂಲ್ ಆಗೋದಂದ್ರೆ ಏನು, ಶುಗರ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಹೌದಾ. ದಿಸ್ ರಿಯಾಕ್ಷನ್ ಇಟ್ ಫಾರ್ಮ್ ಶುಗರ್ ಸೊಲ್ಯೂಷನ್. ಏನು ಫಾರ್ಮ್ ಆಗುತ್ತೆ, ಶುಗರ್ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಸೊ ಬೇಕಂದ್ರೆ ನೀವು ಟೀನು ಮಾಡ್ಕೋಬೋದು, ಇಲ್ಲ ಶರಬತ್ತು ಮಾಡ್ಕೋಬೋದು ಅದಲ್ವಾ. ಓಕೆ, ಸಿ ಕೂಲ್ ಆಗುತ್ತೆ ಅಂತಂದ್ರೆ ಮೀನಿಂಗ್ ಏನು, ಟೆಂಪರೇಚರ್ ಡಿಕ್ರೀಸಸ್. ಸೊ ಡೆಲ್ಟಾ H ಈಸ್ ಈಕ್ವಲ್ಸ್ ಟು ಪಾಸಿಟಿವ್. ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇದು ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ ಫಾರ್ವರ್ಡ್ ಯಾವಾಗ ಆಗುತ್ತೆ ಅಂತಂದರೆ, ಫಾರ್ವರ್ಡ್ ಡೈರೆಕ್ಷನಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ, ಇಫ್ ಟೆಂಪರೇಚರ್ ಇನ್ಕ್ರೀಸಸ್ ಹೌದಾ. ನೋಡಿ, ಟೆಂಪರೇಚರ್ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅದೇ ಆನ್ಸರ್ ಆಗಿರುತ್ತೆ. ಶುಗರ್ ಕ್ರಿಸ್ಟಲ್ ಇನ್ ಕೋಲ್ಡ್ ವಾಟರ್, ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಶುಗರ್ ಕ್ರಿಸ್ಟಲ್ ಇನ್ ಹಾಟ್ ವಾಟರ್ ಪ್ರೊಬ್ಯಾಬ್ಲಿ ಇದು ಆನ್ಸರ್ ಆಗ್ಬೋದು. ನೋಡಿ, ಪೌಡರ್ಡ್ ಶುಗರ್ ಇನ್ ಕೋಲ್ಡ್ ವಾಟರ್ ಅಂತಿದೆ, ಇದು ಆಗೋದಿಲ್ಲ. ಪೌಡರ್ಡ್ ಶುಗರ್ ಇನ್ ಹಾಟ್ ವಾಟರ್, ಎರಡು ಕಡೆ ಹಾಟ್ ವಾಟರ್ ಇದೆ. ಕ್ರಿಸ್ಟಲ್ಸ್ ಇದ್ರೆ
ಅಲ್ಲಿ ಏನಾಗುತ್ತೆ ನಮಗೆ ಲೆಟೈಸ್ ಎಂಥಾಲ್ಪಿ ಬರುತ್ತೆ. ಇಟ್ ವಿಲ್ ಟೇಕ್ ಸಮ್ ಎನರ್ಜಿ ಟು ಬ್ರೇಕ್. ಪೌಡರ್ ಇದ್ರೆ ಇಟ್ಸ್ ಆಲ್ರೆಡಿ ರೆಡಿ ಟು ಡಿಸಾಲ್ವ್, ಹೌದಾ? ಸೊ ದಿಸ್ ಈಸ್ ಮೋರ್ ಡಿಸಾಲ್ವ್ಡ್. ಪೌಡರ್ ಫಾರ್ಮ್ ಏನಾಗುತ್ತೆ ನಮಗೆ ಜಾಸ್ತಿ ಡಿಸಾಲ್ವ್ ಆಗೋ ಥರ ಇರುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅವರ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ವಿಲ್ ಮೂವ್ ಟುವಾರ್ಡ್ಸ್ ನೆಕ್ಸ್ಟ್ ಕ್ವೆಶನ್. At equilibrium, the rate of dissolution of solid solute in a volatile liquid solvent is. At equilibrium, equilibrium ಅಂತ ಹೇಳಿದಾರ. equilibrium ಅಂದ್ರೆ ಏನಾಗುತ್ತೆ ನೋಡಿ. At equilibrium you are trying to dissolve something here. ಇದೊಂದು volatile solvent ಅಂತ ಅನ್ಕೊಳ್ಳಿ. volatile solvent, ಹೌದಾ? ಇದರಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಒಂದು ಸಾಲಿಡ್ ನ ಆಡ್ ಮಾಡ್ತಾ ಇದ್ದೀರಾ. ಇಕ್ವಿಲಿಬ್ರಿಯಂ ಯಾವಾಗ ಆಗುತ್ತೆ? ವೆನ್ ಇಕ್ವಿಲಿಬ್ರಿಯಂ ಅಟೈನ್ಸ್, ಸಾರಿ, ಸಾಲಿಡ್ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗೋದು ಏನು ಕರಿತೀವಿ ನಾವು? ಡೆಸೊಲ್ಯೂಷನ್ ಅಂತ ಕರಿತೀವಿ. ವೆನ್ ಡೆಸೊಲ್ಯೂಷನ್ ಬಿಕಮ್ಸ್ ಈಕ್ವಲ್ಸ್ ಟು, ಡಿಸಾಲ್ವ್ ಆಗಿರೋದು ಮತ್ತೆ ವಾಪಸ್ ಏನಾಗುತ್ತೆ? ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಡಿಸಾಲ್ವ್ ಮಾಡ್ತಾ ಹೋದ್ರೆ ಸಮ್ ಡಿಸಾಲ್ವ್ಡ್ ಪಾರ್ಟಿಕಲ್ಸ್ ವಿಲ್ ಕೊಲೈಡ್ ವಿತ್ ದೆಮ್ಸೆಲ್ವ್ಸ್ ಟು ಫಾರ್ಮ್ ಸಾಲಿಡ್ ಪಾರ್ಟಿಕಲ್ಸ್. So dissolution and crystallization ಆಲ್ರೆಡಿ ಏನಂತ ಹೇಳಿದ್ದಾರೆ ಅವರು? ಇಕ್ವಿಲಿಬ್ರಿಯಂ ಅಟೈನ್ ಆಗಿದೆ ಅಂತ ಹೇಳಿದ್ದಾರೆ. ದೇ ಹ್ಯಾವ್ ಮೆನ್ಷನ್ಡ್, ಹೌದಾ? ಇಕ್ವಿಲಿಬ್ರಿಯಂ ಅಟೈನ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಇಕ್ವಿಲಿಬ್ರಿಯಂ ಅಲ್ಲಿ ಏನಾಗುತ್ತೆ ಹೇಳಿ, ನೀವು ಎಷ್ಟು ಸಾಲಿಡ್ ಆ್ಯಡ್ ಮಾಡ್ತಿರಲ್ಲ, ಎಷ್ಟು ಡೆಸೊಲ್ಯೂಷನ್ ಆಗುತ್ತಲ್ಲ, ಅಷ್ಟು ಏನಾಗುತ್ತೆ? ಕ್ರಿಸ್ಟಲೈಸೇಷನ್ ಆಗುತ್ತೆ, ಹೌದಾ? ಸೊ the dissolution becomes equals to crystallization. equilibrium ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಡೆಸೊಲ್ಯೂಷನ್ ಕ್ರಿಸ್ಟಲೈಸೇಷನ್ ಎರಡು ಈಕ್ವಲ್ ಆಗಿರುತ್ತೆ. ಬೋತ್ ಆರ್ ಈಕ್ವಲ್. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶನ್. a beaker contains a solution of substance A. ಬೀಕರ್ ತಗೊಂಡಿದ್ದೀರಾ, ಹೌದಾ? ನಿಮ್ಗೆ ಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಬೊಗಣಿ ತಗೊಂಡ್ರೆ ಓಕೆ, ನೋ ಪ್ರಾಬ್ಲಮ್. Can take any type of container. You have taken a beaker, and in this beaker you have added the substance A. ಈ A substance ಅನ್ನು ಆಡ್ ಮಾಡಿದ್ದೀರಾ. Precipitation of substance A takes place when small amount of A is added to the solution. The solution is, ನೋಡಿ ಇಲ್ಲಿ ಸೊಲ್ಯೂಷನ್ ಕೊಟ್ಟಿದಾರಲ್ಲ, ಚೆಕ್ ಮಾಡ್ತಾ ಹೋಗೋಣ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತಂದ್ರೆ ಏನು? ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ ದಿ given amount of solvent, and if you keep on adding A starts precipitating. A ಏನಾಗುತ್ತೆ? ಪ್ರೆಸಿಪಿಟೇಟ್ ಆಗಿ ಬಾಟಮ್ ಅಲ್ಲಿ ಸೆಟ್ಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸ್ಯಾಚುರೇಟೆಡ್ ಸೊಲ್ಯೂಷನ್, ಹೌದಾ? ಸೂಪರ್ ಸ್ಯಾಚುರೇಟೆಡ್ ಅಂತಂದ್ರೆ ಏನು? ಹೈಯೆಸ್ಟ್ ಅಮೌಂಟ್ ಆಫ್ ಸೊಲ್ಯೂಟ್ ಇಸ್ ಡಿಸಾಲ್ವ್ಡ್. ನೀವೇನಾದ್ರೂ ಒಂದು ಚೂರು ಎಕ್ಸ್ಟ್ರಾ ಸೊಲ್ಯೂಟ್ ಆ್ಯಡ್ ಮಾಡಿದ್ರೆ ದ ಕಂಪ್ಲೀಟ್ ಸೊಲ್ಯೂಷನ್ ನಲ್ಲಿ ಇರುವಂಥ ಸಾಲಿಡ್ ಏನಾಗ್ಬಿಡುತ್ತೆ? ನಮಗೆ ಪ್ರೆಸಿಪಿಟೇಟ್ ಆಗಿಬಿಡುತ್ತೆ, ಹೌದಾ? ಸೂಪರ್ ಸ್ಯಾಚುರೇಟೆಡ್. ಸೊ ಹಿಯರ್ ಎ ಒಂಚೂರು ಎ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇದು ಎ ಪ್ರೆಸಿಪಿಟೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ಸೂಪರ್ ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಇದ್ರೆ ಏನಾಗ್ತಿತ್ತು? ನೀವೆಷ್ಟು ಎ ಆ್ಯಡ್ ಮಾಡ್ತಾ ಹೋಗ್ತಿರಲ್ಲ, ಅಷ್ಟು ಎ ಎಲ್ಲ ಏನಾಗ್ತಿತ್ತು? ಡಿಸಾಲ್ವ್ ಆಗ್ತಾ ಹೋಗ್ತಿತ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎ ಸಾಲಿಡ್ ಸೊಲ್ಯೂಟ್, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎ ಸಾಲಿಡ್ ಸೊಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ specified amount of given liquid solvent does not depend ಯಾರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅಂತ ಕೇಳ್ತಾರೆ ನೋಡಿ. ಅವ್ರು ಏನು ಕೇಳ್ತಿದ್ದಾರೆ? ಸಾಲಿಡ್ ಅಂತ ಹೇಳ್ತಾ ಇದ್ದಾರೆ. ಡೆಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್, ಡೆಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ಡೆಸೊಲ್ಯೂಷನ್ ಆಲ್ಸೋ ಇನ್ಕ್ರೀಸಸ್, ಬಟ್ ಇಟ್ ಡಿಪೆಂಡ್ಸ್, ಹೌದಾ? ಅಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಸೊಲ್ಯೂಟ್, isn't it? It also depends upon nature of solvent. ನಿನ್ನೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇದನ್ನು, ಹೌದಾ? ಲೈಕ್ ಪೋಲಾರ್ ಸೊಲ್ಯೂಟು ಪೋಲಾರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುತ್ತೆ, ನಾನ್ ಪೋಲಾರ್ ಸೊಲ್ಯೂಟು ನಾನ್ ಪೋಲಾರ್ ಡಿಸಾಲ್ವ್ ಆಗುತ್ತೆ, ಹೌದಾ? ಸೊ ಡಸ್ ಪ್ರೆಷರ್ ಕಾಸಸ್ ಎನಿಥಿಂಗ್ ಚೇಂಜ್? ಏನಾದರೂ ಚೇಂಜ್ ಮಾಡಬಹುದಾ ಪ್ರೆಷರ್ ಅಪ್ಲೈ ಮಾಡಿದ್ರೆ? ದಿ ಪ್ರೆಷರ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಡೆಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಪ್ರೆಷರ್ ಯಾವಾಗ ಬರುತ್ತೆ ಅಂದರೆ ಇಟ್ ವಿಲ್ ಕಮ್ ಇನ್ ಟು ಫೋರ್ಸ್ ಓನ್ಲಿ ವೆನ್ ಇಫ್ ಯು ಟ್ರೈ ಟು ಡಿಸಾಲ್ವ್ ಗ್ಯಾಸ್ ಇನ್ ಲಿಕ್ವಿಡ್. ಗ್ಯಾಸ್ ಇನ್ ಲಿಕ್ವಿಡ್ ಅಲ್ಲಿ
ನಮ್ಮ ಪ್ರೆಷರ್ ಆ್ಯಕ್ಟ್ ಆಗುತ್ತೆ. ಗ್ಯಾಸ್ ತೊಗೊಂಡು ಲಿಕ್ವಿಡಲ್ಲಿ ಡಿಸಾಲ್ವ್ ಮಾಡೋಕೆ ಹೋದರೆ ಪ್ರೆಷರ್ ಬರುತ್ತೆ, ಹೌದಾ? ಸೊ ನಾವು ದ ಆನ್ಸರ್ ಈಸ್ ಪ್ರೆಷರ್. ನಾಟ್ ಅಂತ ಕೇಳಿದಾರಲ್ಲ, ಸೊ ದಿಸ್ ಫ್ಯಾಕ್ಟರ್ ದ ರೆಸೊಲ್ಯೂಷನ್ ಡು ನಾಟ್ ಡಿಪೆಂಡ್ ಅಪಾನ್ ದಿಸ್ ಫ್ಯಾಕ್ಟರ್. ಅರ್ಥ ಆಯ್ತಾ? ಸೊ ದ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. ಕ್ಲಿಯರ್? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. The low concentration of oxygen in the blood and tissues of people living at high altitude. It is due to, ನೋಡಿ, high altitude ಹೋದರೆ concentration of oxygen decreases. ಅದಕ್ಕೆಲ್ಲ ವಾಸ ಮಾಡ್ತಾರಲ್ಲ ಅವರೆಲ್ಲ ಬ್ಲಡ್ಡಲ್ಲಿ ಟಿಶ್ಯೂಸಲ್ಲಿ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇರುತ್ತಂತೆ. ಯಾಕೆ ಕಡಿಮೆ ಆಗುತ್ತೆ? ವಾಟ್ ಇಸ್ ದ ರೀಸನ್? ಹೌದಾ? ಸಿ, ಏನು ರೀಸನ್ ಅಂತಂದರೆ, ಇಫ್ ಯು ಗೋ ಟು ಹೈಯರ್ ಆಲ್ಟಿಟ್ಯೂಡ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಡಿಕ್ರೀಸಸ್. ಅಲ್ಲಿ ಏರ್ ಪ್ರೆಷರ್ ಏನಾಗಿರುತ್ತೆ? ಡಿಕ್ರೀಸ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದೇ ಡು ನಾಟ್ ಗೆಟ್ ಸಫಿಷಿಯಂಟ್ ಆಕ್ಸಿಜನ್ ಫಾರ್ ದೇರ್ ಬಾಡಿ. ಹೌದಾ? ಸೊ ಲೋ ಟೆಂಪರೇಚರ್ ಇಸ್ ನಾಟ್ ಅ ಆನ್ಸರ್, ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ಅ ಆನ್ಸರ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿರುತ್ತೆ? ಕಡಿಮೆ ಇರುತ್ತೆ. ಆಸ್ ಅ ರಿಸಲ್ಟ್ ಆಕ್ಸಿಜನ್ ಇಸ್ ಆಲ್ಸೋ ಲೆಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್, ಕನ್ಸಿಡರಿಂಗ್ ದಿ ಫಾರ್ಮೇಶನ್, ನೋಡಿ, ಫಾರ್ಮೇಶನ್, ಬ್ರೇಕಿಂಗ್ ಆ್ಯಂಡ್ ಸ್ಟ್ರೆಂತ್ ಆಫ್ ಹೈಡ್ರೋಜನ್ ಬಾಂಡ್. Formation of hydrogen bond, breaking of hydrogen bond and strength of hydrogen bond. Predict which of the following mixture will show positive deviation from Raoult's law. ಹೌದಾ? ಇಲ್ಲಿ ನೋಡಿ, ಇಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ ಬರುತ್ತೆ ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್ ಅಂತೇಳಿ. ನಾನ್ ಐಡಿಯಲ್ ಸೊಲ್ಯೂಷನಲ್ಲಿ ಬರುತ್ತೆ ಪಾಸಿಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲು, ನೆಗೆಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್. ಇಲ್ಲಿ ನೋಡಿ, ಒಂದು ಕಾಂಪೋನೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಈ ಕಾಂಪೋನೆಂಟಲ್ಲಿ ಏನಿದೆ ಅಂತಂದರೆ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಇದೆ ಅಂತ ಅಂದ್ಕೊಳ್ಳೋಣ. ಎಚ್ ಬಾಂಡ್ ಈಸ್ ಸ್ಟ್ರಾಂಗ್, ಹೌದಾ? ಇನ್ನೊಂದು ಕಾಂಪೋನೆಂಟ್ ಇದೆ ಬಿ ಆ್ಯಂಡ್ ಬಿ, ಹೌದಾ? ಇಲ್ಲಿ ಹೈಡ್ರೋಜನ್ ಬಾಂಡ್ ಇಲ್ಲ, ನೋ ಹೈಡ್ರೋಜನ್ ಬಾಂಡ್. ಇಫ್ ಯು ಡಿಸಾಲ್ವ್ ದಿಸ್ ಎ ಆ್ಯಂಡ್ ಬಿ, ವಾಟ್ ಹ್ಯಾಪನ್ಸ್? ದ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ಎ ಆ್ಯಂಡ್ ಬಿ ಬ್ರೇಕ್ಸ್ ಆಫ್. ಎ ಮತ್ತು ಬಿಗೆ ಏನಾಗುತ್ತೆ? ಹೈಡ್ರೋಜನ್ ಬಾಂಡ್, ಎ ಮತ್ತು ಎಗೆ ಏನಿರ್ತಾರೆ ಹೈಡ್ರೋಜನ್ ಬಾಂಡು ಬ್ರೇಕ್ ಆಗಿಬಿಡುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಂಟ್ರಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ವೀಕರ್. ಎ ಮತ್ತು ಬಿ ಬಾಂಡ್ ಏನಾಗುತ್ತೆ? ವೀಕ್ ಆಗುತ್ತೆ, ಹೌದಾ? ಸೊ ಆಸ್ ಅ ರಿಸಲ್ಟ್ ವಿ ಗೆಟ್ ಪಾಸಿಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್ ಸೊಲ್ಯೂಷನ್. ಏನು ಬರುತ್ತೆ ನಮಗೆ? ಪಾಸಿಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್ ಸೊಲ್ಯೂಷನ್, ಹೌದಾ? ಚೆಕ್ ಮಾಡ್ತಾ ಹೋಗೋಣ. ಆ ಥರದ್ದು ಯಾವುದಿದೆ? ಮೆಥನಾಲ್. ಮೆಥನಾಲ್ ಅಂತಂದರೆ ಏನು ನೋಡಿ, CH3OH. ಇಲ್ಲಿ ಹೈಡ್ರೋಜನ್ ಬಾಂಡ್ ಇರುತ್ತಾ? ಇಟ್ ಈಸ್ ಬಾಂಡೆಡ್ ವಿತ್ ಹೈಡ್ರೋಜನ್ ಬಾಂಡ್ ಲೈಕ್ ದಿಸ್, ಹೌದಾ? ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಇದೆ. ಇಫ್ ಯು ಆ್ಯಡ್ ಅಸಿಟೋನ್, ಇಲ್ಲಿ ಏನಾಗ್ಬಿಡುತ್ತೆ? ಅಸಿಟೋನ್ ಬಂದು ಇಂಟರ್ಫಿಯರ್ ಆಗಿಬಿಟ್ಟು ಏನು ಮಾಡುತ್ತೆ ಅಂದರೆ ದ ಬಾಂಡ್ ಬಿಟ್ವೀನ್ CH3OH ಆ್ಯಂಡ್ CH3OH ಮಾಲಿಕ್ಯೂಲ್ಸ್ ಈಸ್ ಡಿಕ್ರೀಸ್ಡ್ ಡ್ಯೂ ಟು ದಿ ಇಂಟರ್ವೆನ್ಸ್ ಆಫ್ ಅಸಿಟೋನ್. ಸೊ ದಿಸ್ ಇಸ್ ದ ಆನ್ಸರ್. ಆಯ್ತಾ? ಏನು ಚೆಕ್ ಮಾಡ್ಬೇಕಂದ್ರೆ ಹೈಡ್ರೋಜನ್ ಬಾಂಡ್ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡ್ಬೇಕಷ್ಟೇ. ಕೊಲಿಗೇಟಿವ್ ಪ್ರಾಪರ್ಟಿ ಡಿಪೆಂಡ್ಸ್ ಅಪಾನ್, ಕೊಲಿಗೇಟಿವ್ ಪ್ರಾಪರ್ಟಿ ಡಿಪೆಂಡ್ಸ್ ಅಪಾನ್. ನೆನಪಿರಲಿ, ದ ಕೊಲಿಗೇಟಿವ್ ಪ್ರಾಪರ್ಟೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಡೆಮೋಕ್ರೆಟಿವ್ ಪ್ರಾಪರ್ಟಿ. It depends only and only upon the number of solute particles in the solution. It depends only on this, but not on their nature. Nature ಮೇಲೆ ಡಿಪೆಂಡೆಂಟ್ ಇರೋದಿಲ್ಲ, ಹೌದಾ? ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಅಕ್ವಸ್ ಸೊಲ್ಯೂಷನ್ ಶುಡ್ ಹ್ಯಾವ್ ದಿ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್? ನಾನು ನಿನ್ನೆ ಹೇಳಿದ್ದೀನಿ, ಈ ಥರ ಕೊಟ್ಟಾಗ ಏನು ಮಾಡ್ಬೇಕಂತಂದರೆ ಯು ಹ್ಯಾವ್ ಟು ಚೆಕ್ ಅಬೌಟ್ ಕಾನ್ಸಂಟ್ರೇಷನ್ ಆ್ಯಂಡ್ ಐ ವ್ಯಾಲ್ಯೂ. ಐ ವ್ಯಾಲ್ಯೂ ಮತ್ತು ಕಾನ್ಸಂಟ್ರೇಷನ್ ಚೆಕ್ ಮಾಡಬೇಕು, ಹೌದಾ? ನೆನಪಿಟ್ಟುಕೊಳ್ಳಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಆರ್ ಕಾನ್ಸಂಟ್ರೇಷನ್. ಈಗ ಏನಿದೆ ನೋಡಿ, ಕಾನ್ಸಂಟ್ರೇಷನ್ ಎಲ್ಲ ಕಡೆ ಏನಿದೆ? ಸೇಮ್ ಇದೆ. ವಿ ಕೆನಾಟ್ ಕಮ್ ಟು ಎ ಕನ್ಕ್ಲೂಷನ್ ಬೈ ಕನ್ಸಿಡರಿಂಗ್ ದೇರ್ ಕಾನ್ಸಂಟ್ರೇಷನ್. ಈಗ ಏನು ಮಾಡೋಣ? ಐ ವ್ಯಾಲ್ಯೂ ಚೆಕ್ ಮಾಡ್ತಾ ಹೋಗೋಣ. ನೆನಪಿದೆ ಐ ವ್ಯಾಲ್ಯೂ? ಐ ಈಸ್ ಈಕ್ವಲ್ಸ್ ಟು, ನಿನ್ನೆ ಹೇಳಿದೆ ನೋಡಿ, number of ions after association or dissociation, number of ions
ಬಿಫೋರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್. ಹೌದಾ? NaOH ಹೆಂಗೆ ಡಿಸೋಸಿಯೇಟ್ ಮಾಡ್ಬೋದು? Na ಪ್ಲಸ್ OH ಮೈನಸ್. ಸೊ ಐ ಈಕ್ವಲ್ ಟು ನೋಡಿ ಡಿಸೋಸಿಯೇಟ್ ಆದಮೇಲೆ 2 ಬರುತ್ತೆ, ಆಮೇಲೆ ಫಸ್ಟ್ ಒಂದಿದೆ 2/1 ಈಕ್ವಲ್ ಟು 2. ಇಲ್ಲಿ Na2SO4 ಯಾವ ಥರ ಡಿಸೋಸಿಯೇಟ್ ಮಾಡ್ಬೋದು? 2Na ಪ್ಲಸ್ ಪ್ಲಸ್ SO4 2 ಮೈನಸ್ 2 ಪ್ಲಸ್ 1 ಎಷ್ಟಾಗುತ್ತೆ? ಅಯಾನು 3 ಆಗುತ್ತೆ. I ಈಸ್ ಈಕ್ವಲ್ಸ್ ಟು 3. ಇಲ್ಲಿ NH4 NO3 NH4 ಪ್ಲಸ್ ಪ್ಲಸ್ NO3 ಮೈನಸ್ ಓನ್ಲಿ 2 ಅಯಾನ್ಸ್. ಅರ್ಥ ಆಗ್ತಿದೆ ಇದು ನಿಮಗೆ? ಓಕೆ, KNO3 ಇದನ್ನ ಯಾವ ಥರ ಡಿಸೋಸಿಯೇಟ್ ಮಾಡ್ಬೋದು? K ಪ್ಲಸ್ ಪ್ಲಸ್ NO3 ಮೈನಸ್. ಸೊ ಹಿಯರ್ ಆಲ್ಸೋ I ಈಕ್ವಲ್ ಟು 2. ಹೈಯೆಸ್ಟ್ ವ್ಯಾಲ್ಯೂ ಎಲ್ಲಿದೆ? I ದಿಸ್ ಒನ್. ಹೌದಾ? ಎಲ್ಲಿ I ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ ಅಲ್ಲಿ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಹೌದಾ? ಎಲ್ಲಿ I ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ ಅಲ್ಲಿ ಫ್ರೀಸಿಂಗ್ ಪಾಯಿಂಟು ಕಡಿಮೆ ಇರುತ್ತೆ, ಎಲ್ಲಕ್ಕಿಂತನೂ ಕಡಿಮೆ ಇರುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಯೂನಿಟ್ ಆಫ್ ಎಬ್ಲಿಯೋಸ್ಕೋಪಿ ಕಾನ್ಸ್ಟೆಂಟ್. ನೋಡಿ, ಕರಿಯೋಸ್ಕೋಪಿ ಕಾನ್ಸ್ಟೆಂಟ್ ಮತ್ತು ಎಬ್ಲಿಯೋಸ್ಕೋಪಿ ಕಾನ್ಸ್ಟೆಂಟ್ ಯಾವ್ದು ಬೇಕಾದ್ರೂ ಕೇಳಬಹುದು. ದೇ ಹ್ಯಾವ್ ಗಾಟ್ ಸೇಮ್ ಯೂನಿಟ್. ಅವೆರಡು ಯೂನಿಟ್ ಏನಿರುತ್ತೆ? ಸೇಮ್ ಇರುತ್ತೆ. ಹೌದಾ? ಸೊ ದ ಯೂನಿಟ್ ಈಸ್ ಕೆಲ್ವಿನ್ kg ಪರ್ ಮೋಲ್. ಕೆಲ್ವಿನ್ kg ಪರ್ ಮೋಲ್ ಇಸ್ ದಿ ಯೂನಿಟ್. ಕೆಲ್ವಿನ್ kg ಪರ್ ಮೋಲ್ ನೆನಪಿಟ್ಟುಕೊಳ್ಳಿ. ಇದನ್ನೇ ಅವರು ಈ ಥರ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕೆಲ್ವಿನ್ ಯಾಸ್ ಇದ್ದಾರೆ, kg ಪರ್ ಮೋಲ್ ಅನ್ನೋದು ಯಾವ್ದು ಯೂನಿಟ್ ಇದು? ನೋಡಿ, ಇದನ್ನ ಡೆಲ್ಟಾ TB ಈಸ್ ಈಕ್ವಲ್ಸ್ ಟು KB ಇಂಟು M ಅಂತ ಹೇಳ್ಬೋದಾ? ಹೌದಾ? KB ಅಂದ್ರೆ ಏನಿದು? ಚೇಂಜ್ ಇನ್ ಟೆಂಪರೇಚರ್ ಆರ್ ಬಾಯ್ಲಿಂಗ್ ಪಾಯಿಂಟ್. ಇದನ್ನ ಕೆಲ್ವಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಾ? ದಿಸ್ ಈಸ್ ಈಕ್ವಲ್ಸ್ ಟು KB ಇಂಟು M ಅಂತಂದ್ರೆ ಏನಿದು? ಮೊಲಾಲಿಟಿ. ಮೊಲಾಲಿಟಿ ಅಂದ್ರೆ ಏನು? ಮೋಲ್ ಪರ್ kg. ವಾಟ್ ಈಸ್ ದಿಸ್? ಮೋಲ್ ಪರ್ kg. ಹೌದಾ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಪರ್ kg ಆಫ್ ಸಾಲ್ವೆಂಟ್. ಹೌದಾ? KB ಈಕ್ವಲ್ ಟು ಏನಾಗುತ್ತೆ ನೋಡಿ? KB ಈಸ್ ಈಕ್ವಲ್ಸ್ ಟು ಇದು ಈ ಕಡೆ ಹೋದ್ರೆ ಏನಾಗುತ್ತೆ? ಕೆಲ್ವಿನ್ kg ಪರ್ ಮೋಲ್. ಹೌದಾ? ಸೊ kg ಪರ್ ಮೋಲ್ ಅನ್ನೋದು ಏನಿದು? ದಿಸ್ ಈಸ್ ಕೆಲ್ವಿನ್ kg ಪರ್ ಮೋಲ್ ಅನ್ನೋದು ಮೊಲಾಲಿಟಿ. ಮೊಲಾಲಿಟಿ. ಹೌದಾ? ಅವ್ರೇನು ಕೊಟ್ಟಿದ್ದಾರೆ? ಕೆಲ್ವಿನ್ kg ಪರ್ ಮೋಲ್ ಪರ್ kg ಅಂದ್ರೆ ಮೊಲಾಲಿಟಿ. ಇದು kg ಪರ್ ಮೋಲ್ ಅಂತಂದ್ರೆ ರಿವರ್ಸ್ ಅಲ್ವಾ? ಮೊಲಾಲಿಟಿ ಯೂನಿಟ್ ಏನು? ಮೋಲ್ ಪರ್ kg. ಇದು ರಿವರ್ಸ್ ಇದೆ. ಸೊ ಹಂಗಂದ್ರೆ ಏನಿದು? ಮೊಲಾಲಿಟಿ ಇನ್ವರ್ಸ್ ಆರ್ ಮೊಲಾಲಿಟಿ ಟು ದಿ ಪವರ್ -1. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅವರ್ ಆನ್ಸರ್. ನೋಡಿ, ಕ್ರಯೋಸ್ಕೋಪಿ ಕಾನ್ಸ್ಟೆಂಟ್ ಇದೇ ಥರ ಇರುತ್ತೆ. ಬ್ಲೋಸ್ಕೋಪಿ ಕಾನ್ಸ್ಟೆಂಟ್ ಮತ್ತು ಕ್ರಯೋಸ್ಕೋಪಿ ಕಾನ್ಸ್ಟೆಂಟ್ ಎರಡರದ್ದು ಯೂನಿಟ್ ಒಂದೇ, ಹೌದಲ್ವಾ? ಓಕೆ, ವಿ ಗೋ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ನೋಡೋಣ. ಎಲ್ರಿಗೂ ಅರ್ಥ ಆಗ್ತದೆ ಅಂತ ಅನ್ಕೊಂಡು ನಾನು ಹೋಗ್ತಾ ಇದ್ದೀನಿ. In comparison to 0.01 m solution of glucose, 0.01 m glucose solution ತಗೊಳ್ಳಿ. The depression in freezing point of 0.01 m MgCl2 solution. ನೋಡಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕೇಳ್ತಾ ಇದ್ದಾರೆ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಏನಿದೆ ಇದು? ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವ್ಯಾಲ್ಯೂ ಆಫ್ ಐ ವ್ಯಾಲ್ಯೂ ಜಾಸ್ತಿ ಇದ್ರೆ ಡಿಪ್ರೆಷನ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಮೀನ್ಸ್ ಇದು ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಅಂದರೆ ಲೋವೆಸ್ಟ್ ಫ್ರೀಸಿಂಗ್ ಪಾಯಿಂಟ್ ಇರುತ್ತೆ. ಹೌದಾ? ಇದನ್ನು ಕನ್ಸಿಡರ್ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಏನಿರಬೇಕು? ಸಿಮಿಲರ್ ಇರಬೇಕು. ವಿ ಹ್ಯಾವ್ ಟು ಕನ್ಸಿಡರ್ ದ ಸೊಲ್ಯೂಷನ್ಸ್ ಹ್ಯಾವಿಂಗ್ ಸಿಮಿಲರ್ ಕಾನ್ಸಂಟ್ರೇಷನ್. ನೋಡಿ, ಈಗ ಕಾನ್ಸಂಟ್ರೇಷನ್ ಸೇಮ್ ಇದೆ, 0.01 0.01. ಗ್ಲುಕೋಸ್ ಅಂತ ಹೇಳಿದ್ದಾರೆ. ಗ್ಲುಕೋಸ್ ಫಾರ್ಮುಲಾ ಗೊತ್ತಾ? ಗ್ಲುಕೋಸ್ ಫಾರ್ಮುಲಾ C6H12O6. It's a covalent compound, so that's why I equal to 1. MgCl2, we can dissociate this one as Mg2 plus 2Cl minus. So the value of I equal to 3. I equal to ಏನಾಗುತ್ತೆ? 3 ಆಗುತ್ತೆ. ಹೌದಾ? ಸೊ ನೀವು ಗ್ಲುಕೋಸ್ಗೂ ಮತ್ತು ಇದು ಕಂಪೇರ್ ಮಾಡಿದ್ರೆ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಎಷ್ಟಿರುತ್ತೆ? ಇದರದ್ದು 3 times ಜಾಸ್ತಿ ಇರುತ್ತೆ. ಮೀನ್ಸ್ the freezing point of this solution is 3 times lower than the given glucose solution. It is about 3 times. This time ಇದು 3 times. Clear? ಹೌದಾ?
ನೆಕ್ಸ್ಟ್ ನೋಡಿ, ಆ್ಯನ್ ಅನ್ರೈಪ್ ಮ್ಯಾಂಗೋ. ಅನ್ರೈಪ್ ಅಂತಂದರೆ ಹಣ್ಣು ಆಗದೇ ಇರುವಂಥದ್ದು, ಮೀನ್ಸ್ ಇನ್ನೂ ರೈಪ್ ಆಗಿಲ್ಲ, ಪೂರ್ತಿ ಹಣ್ಣಾಗಿಲ್ಲ. ಕಾಯಿ ಅಂತಾರೆ ಗೊತ್ತಾ, ಮಾವಿನಕಾಯಿ. ಅನ್ರೈಪ್ ಮ್ಯಾಂಗೋ ಮೀನ್ಸ್ ಮಾವಿನಕಾಯಿ, ಗ್ರೀನ್ ಇರುತ್ತಲ್ಲ ಮಾವಿನಕಾಯಿ. ಈಸ್ ಪ್ಲೇಸ್ಡ್ ಇನ್ ಎ ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಟು ಪ್ರಿಪೇರ್ ಪಿಕಲ್. ಸಿ ನೋಡಿ, ಪಿಕಲ್ ಫಾರ್ಮೇಷನ್ ಮಾಡಬೇಕಾದ್ರೆ, ಪ್ರಿಪೇರ್ ಮಾಡಬೇಕಾದ್ರೆ ಅನ್ರೈಪ್ ಮ್ಯಾಂಗೋಗಳನ್ನ ನಾವು ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನಲ್ಲಿ ಸೋಕ್ ಮಾಡಿ ಇಡ್ತೀವಿ, ಹೌದಾ. ಆ್ಯಂಡ್ ದೇ ಸ್ರೈವಲ್ಸ್ ಬಿಕಾಸ್ ಅವೆಲ್ಲ ಏನಾಗ್ತವೆ ಅಂತಂದರೆ ಸ್ರೈವಲಿಂಗ್ ಆಗ್ತವೆ, ಸ್ರಿಂಕಿಂಗ್ ಆಗ್ತವೆ. ಯಾಕೆ ಆಗ್ತವೆ? ವೈ ಇಟ್ ಹ್ಯಾಪನ್ಸ್? ಏನಾಗುತ್ತೆ ಅಂತಂದರೆ ಬಿಕಾಸ್ ಆಫ್ ಆಸ್ಮೋಸಿಸ್. ಏನಾಗುತ್ತೆ? ಆಸ್ಮೋಸಿಸ್ ಆಗುತ್ತೆ. ಡ್ಯೂ ಟು ಆಸ್ಮೋಸಿಸ್ ದಿ ಲೂಸಸ್ ವಾಟರ್. ಆಸ್ಮೋಸಿಸ್ ಆಗೋ ಸಲುವಾಗಿ ಏನಾಗುತ್ತೆ, ಇಲ್ಲಿ ವಾಟರ್ ಎಲ್ಲ ಮಾವಿನಕಾಯಲ್ಲಿರುವಂಥ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗ್ಬಿಡ್ತವೆ, ಹೊರಗಡೆ ಬಂದುಬಿಡ್ತವೆ. ಡ್ಯೂ ಟು ಆಸ್ಮೋಸಿಸ್ ದ ಮ್ಯಾಂಗೋಸ್ ಲೂಸಸ್ ವಾಟರ್ ಮಾಲಿಕ್ಯೂಲ್ಸ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದೇ ವಿಲ್ ಸ್ರೈವಲ್. ಹೌದಾ? ಏನಾಗುತ್ತೆ ನೋಡಿ, ಇಟ್ ಲೂಸಸ್ ವಾಟರ್ ಡ್ಯೂ ಟು ಆಸ್ಮೋಸಿಸ್. ದಿಸ್ ಇಸ್ ದ ಆನ್ಸರ್. ಗೊತ್ತಲ್ಲ ಆಸ್ಮೋಸಿಸ್ ಅಂದರೆ? ನಿನ್ನೆ ಡಿಸ್ಕಸ್ ಮಾಡಿದ್ವಿ ನಾವು ಇದ್ರ ಬಗ್ಗೆ, ಮೀನ್ಸ್ ಲಾಸ್ಟ್ ವಿಡಿಯೋದಲ್ಲಿ, ಸಿನಾಪ್ಸಿಸ್ ವಿಡಿಯೋದಲ್ಲಿ ಅಲ್ಲ, ಆಸ್ಮೋಸಿಸ್. ನೆಕ್ಸ್ಟ್, at a given temperature osmotic pressure of a concentrated solution of a substance. At a given temperature ಅಲ್ಲಿ osmotic pressure ಅಂದರೆ ಪೈ. osmotic pressure of a concentrated solution of a substance ಏನಾಗುತ್ತೆ ಅಂತ ನೋಡೋಣ. is higher than that of dilute solution, is lower than that of dilute solution, is same as that of dilute solution, cannot be compared. ನೆನ್ಪಿಟ್ಟುಕೊಳ್ಳಿ, ಪೈ ಈಸ್ ಈಕ್ವಲ್ಸ್ ಟು ಸಿ ಆರ್ ಟಿ ಅಂತ ಬರಿತೀವ. ಸಿ ಅಂದರೆ ಏನು? ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮೊಲ್ಯಾರಿಟಿ. ಏನಿದು? ಮೊಲ್ಯಾರಿಟಿ ಇಂಟು ಆರ್ ಇಂಟು ಟಿ. ಮೊಲ್ಯಾರಿಟಿ ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್. ಹೌದಾ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಇಂಟು ಆರ್ ಇಂಟು ಟಿ. ನೋಡಿ, ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್, ದಿಸ್ ಇಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್. ಅವರು ಕಾನ್ಸಂಟ್ರೇಟೆಡ್ ಅಂತ ಹೇಳಿದ್ದಾರೆ. ಕಾನ್ಸಂಟ್ರೇಟೆಡ್ ಅಂದರೆ ಏನು? ಮೋರ್ ಅಮೌಂಟ್ ಆಫ್ ಸೊಲ್ಯೂಟ್ ಈಸ್ ಪ್ರೆಸೆಂಟ್ ಇನ್ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್. ಹೌದಾ? ಡೈಲ್ಯೂಟ್ ಸೊಲ್ಯೂಷನ್ ಕಂಪೇರ್ ಮಾಡಿದ್ರೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ ಜಾಸ್ತಿ ಇರುತ್ತೆ. ಸೊ ನಂಬರ್ ಆಫ್ ಮೋಲ್ ಇನ್ಕ್ರೀಸ್ ಆಗುತ್ತೆ. ಆಸ್ ನಂಬರ್ ಆಫ್ ಮೋಲ್ ಇನ್ಕ್ರೀಸಸ್, ಪೈ ಆಲ್ಸೋ ಇನ್ಕ್ರೀಸಸ್ ಬಿಕಾಸ್ ಪೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಿ. ಹೌದಾ? ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇದ್ರೆ ಪೈ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಡೈಲ್ಯೂಟ್ ಸೊಲ್ಯೂಷನ್ ಇದ್ರೆ ಪೈ ವ್ಯಾಲ್ಯೂ ಕಡಿಮೆ ಇರುತ್ತೆ. ಕ್ಲಿಯರ್? ವಿಲ್ ಗೋ ಫಾರ್ ಫರ್ದರ್. ನೆಕ್ಸ್ಟ್ ಒನ್ ಡಿಸ್ಕಸ್ ಮಾಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್? ನೋಡಿ, ಇದರಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದಂತ ನೋಡಬೇಕು. ಟೂ ಡಿಫರೆಂಟ್ ಸೊಲ್ಯೂಷನ್ಸ್ ಆಫ್ ಸುಕ್ರೋಸ್ ಆಫ್ ಸೇಮ್ ಮೊಲ್ಯಾಲಿಟಿ prepared in a different solvent will have same depression in freezing point. Is it possible? ನೋಡಿ, ಎರಡು ಬೇರೆ ಬೇರೆ ಸೊಲ್ಯೂಷನಲ್ಲಿ ನಾವು ಏನು ಮಾಡಿದ್ದೀವಿ, ಎರಡು ಬೇರೆ ಬೇರೆ ಸಾಲ್ವೆಂಟಲ್ಲಿ ಸೊಲ್ಯೂಷನ್ ಮಾಡಿದ್ದೀವಿ. ಹೌದಾ? however ಮೊಲ್ಯಾಲಿಟಿ ಇಸ್ ಸೇಮ್, ಬಟ್ ಸಾಲ್ವೆಂಟ್ ಏನಿದೆ ಡಿಫ್ರೆಂಟ್ ಇದೆ. ಹೌದಾ? ಸಾಲ್ವೆಂಟ್ ಡಿಫ್ರೆಂಟ್ ಆದರೆ ಏನಾಗುತ್ತೆ? ಸಾಲ್ಯುಬಿಲಿಟಿ ಡಿಫ್ರೆಂಟ್ ಆಗುತ್ತೆ. ಹೌದಾ? ಸಾಲ್ಯುಬಿಲಿಟಿ ಡಿಫ್ರೆಂಟ್ ಆದರೆ ಅಲ್ಲಿ ವೇಪರ್ ಪ್ರೆಷರ್ ಡಿಫ್ರೆಂಟ್ ಆಗುತ್ತೆ. ಆಸ್ ವೇಪರ್ ಪ್ರೆಷರ್ ಡಿಫ್ರೆನ್ಸಸ್, ಡಿಪ್ರೆಷನ್ ಆಲ್ಸೋ ಚೇಂಜಸ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಇದು ಕರೆಕ್ಟ್ ಇಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್. ಹೌದಾ? ಉಳಿದಿರೋದೆಲ್ಲ ಕರೆಕ್ಟ್ ಇದೆಯಾ ನೋಡಿ. ಆಸ್ಮೋಟಿಕ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಇಸ್ ಗಿವನ್ ಬೈ ಪೈ ಈಕ್ವಲ್ ಟು ಸಿ ಆರ್ ಟಿ. ಕರೆಕ್ಟ್ ಇದೆಯಾ? ದಿಸ್ ಈಸ್ ಕರೆಕ್ಟ್. ಡಿಕ್ರೀಸಿಂಗ್ ಆರ್ಡರ್ ಆಫ್ ಆಸ್ಮೋಟಿಕ್ ಪ್ರೆಷರ್. ನೋಡಿ, ಆಸ್ಮೋಟಿಕ್ ಪ್ರೆಷರ್ ಹೆಂಗಿರುತ್ತೆ ಅಂತ ಹೇಳಿದ್ದೀನಿ ನಾನು. ಪೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳಿದ್ದೀನ. ಹೌದಾ? ಮೀನ್ಸ್ ಕಾನ್ಸಂಟ್ರೇಷನ್ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಇದ್ದರೆ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ನಂಬರ್ ಆಫ್ ಅಯಾನ್ಸ್ ಕಡಿಮೆ ಆದರೆ ಆಸ್ಮೋಟಿಕ್ ಪ್ರೆಷರ್ ಕಡಿಮೆ ಆಗುತ್ತೆ. ನೋಡಿ, BaCl2 ಅಲ್ಲಿ ಎಷ್ಟಾಗುತ್ತೆ ಅಯಾನ್ಸು? ಐ ಈಕ್ವಲ್ ಟು 3, ಇಲ್ಲಿ ಐ ಈಕ್ವಲ್ ಟು 2, ಇಲ್ಲಿ ಐ ಈಕ್ವಲ್ ಟು, ನಾವು ಇದನ್ನು 2 ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ, ಇಟ್ ಈಸ್ ಅರೌಂಡ್ 1.5 ಆರ್ ಸಮಥಿಂಗ್. ಸುಕ್ರೋಸ್ ಐ ಈಕ್ವಲ್ ಟು 1. ಇಲ್ಲಿ ಯಾಕಂತಂದರೆ ಇಟ್ಸ್ ಅ ವೀಕ್ ಆ್ಯಸಿಡ್, ಡಿಸೋಸಿಯೇಷನ್ ಇಸ್ ವೆರಿ ಲೆಸ್. ಇಲ್ಲಿ ಡಿಸೋಸಿಯೇಷನ್ ಭಾಳ ಕಡಿಮೆ ಇರುತ್ತೆ, ಅದನ್ನು 2 ಅಂತ ತೊಗೊಳಕ್ಕಾಗೋದಿಲ್ಲ.
According to Raoult's law, the vapor pressure exerted by volatile component of a solution is directly proportional to its mole fraction in the solution. ಇದು ಕರೆಕ್ಟ್ ಇದೆ. ಆಯ್ತಾ ಇದು? This is the answer. Next question ನೋಡೋಣ. Question number 15. The value of Van 't Hoff factor for KCl, NaCl and K2SO4 respectively. ನೋಡಿ KCl ಏನಾಗುತ್ತೆ? KCl is dissociated as K plus Cl minus. I equal to dissociate ಆದ್ಮೇಲೆ 2 ಇದೆ, ಅದಕ್ಕಿಂತ ಮೊದಲು 1, I equal to 2. Same as that of NaCl. KCl NaCl ಎರಡು ಸೇಮ್ ಇರುತ್ತೆ. Na plus Cl minus I equal to 2. K2SO4 ಹೆಂಗಿರುತ್ತೆ ನೋಡಿ? K2SO4 how it can be dissociated? Very good. Potassium ಯಾವಾಗಲೂ +1 ಇರುತ್ತೆ, ಹಂಗಂದ್ರೆ 2K plus SO4 2 minus 2 plus 1 ಎಷ್ಟಾಗುತ್ತೆ? I equal to 3. 3 by 1 equal to 3. So the answer is 2 2 3. ಯಾವ್ದು ನೋಡಿ ಆಪ್ಷನ್? 2 2 2 2 2 3. Option number 2 is our answer. Option number 2 is our answer. ಹೌದಾ? ಅರ್ಥ ಆಗ್ತಿದೆಯಾ? ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ತುಂಬ ಜಾಣ ಮರಿದ್ದೀರಪ್ಪ ನೀವೆಲ್ಲ ಅಲ್ಲ? ನೋಡಿ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್? ಯಾವುದು ಸುಳ್ಳು ಇದೆ ಅಂತ ನೋಡ್ಬೇಕು. ಈಗ ಫಾಲ್ಸ್ ಇರೋ ಸ್ಟೇಟ್ಮೆಂಟನ್ನು ನೋಡಬೇಕು. ಹೌದಾ? ಇಲ್ಲಿ ಓದ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಯೂನಿಟ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್ ಆರ್ ದಿ ಸೇಮ್. ಹೌದಾ? ಇಲ್ಲಿ ನಾವು ಪ್ರೆಷರನ್ನು ಕನ್ಸಿಡರ್ ಮಾಡ್ತೀವಿ, ಇಲ್ಲೂ ಪ್ರೆಷರ್ ಕನ್ಸಿಡರ್ ಮಾಡ್ತೀವಿ. ದ ಯೂನಿಟ್ ರಿಮೈನ್ ಸೇಮ್. ಇಟ್ ಈಸ್ ಕರೆಕ್ಟ್. ಇನ್ ರಿವರ್ಸ್ ಆಸ್ಮೋಸಿಸ್ solvent molecule move through semi-permeable membrane from region of lower concentration of solute to region of higher concentration of solute. Is it correct? No, absolutely no. ಯಾಕೆ ಹೇಳಿ ನೋಡೋಣ. It is osmosis. ಇದೇನಿದು? This is definition of osmosis. ಹೌದಾ? ಅವ್ರು ಏನಂತ ಹೇಳ್ತಿದ್ದಾರೆ? ಇದನ್ನ ರಿವರ್ಸ್ ಅಂತ ಹೇಳ್ತಾ ಇದ್ದಾರೆ, ಹಂಗಂತಿದ್ದಾರೆ. This is false. This statement is false. Actually, it is osmosis, movement of a solvent particle from the lower concentration of solute to higher concentration of solute through semi-permeable membrane. It's called as osmosis. Okay? So, the value of Henry's constant KH. Henry's law constant ಹೆಂಗಿರುತ್ತೆ ಅಂತಂದ್ರೆ, actually solubility of a gas is directly proportional to pressure. ಹೌದಾ? ಇದನ್ನು ನಾವೇನಂತ ಬರ್ತೀವಿ? P is equals to KH into X ಅಂತ ಬರ್ತೀವಿ. This KH is called as Henry's law constant. Henry's law constant. And this Henry's law constant is directly proportional to temperature. ಆಮೇಲೆ what is the relation between Henry's law constant and solubility? X ಅಂದರೆ ಇದು solubility. KH is inversely proportional to X. KH ಜಾಸ್ತಿ ಆದರೆ solubility ಕಡಿಮೆ ಆಗುತ್ತೆ. ಹೌದಾ? This is the relation. It increases with increase in temperature and it increases with decrease in solubility. ನೋಡಿ ಆ ಥರ ಇರುತ್ತೆ. ಯಾವುದಿದೆ ನೋಡೋಣ. Increases with increase in temperature, decreases with increase in temperature, remain constant. First increases then decreases. ಏನಾಗುತ್ತೆ ನೋಡಿ? The value of Henry's law constant, it is directly proportional to temperature. ಹೌದಾ? ಟೆಂಪರೇಚರ್ ಡಿಪೆಂಡೆಂಟ್ ಇರುತ್ತೆ ಅದು. ಇಟ್ ಈಸ್ ಸೇಮ್ ಫಾರ್ ಡಿಫ್ರೆಂಟ್ ಟೈಪ್ ಆಫ್ ಸಾಲ್ವೆಂಟ್. ಒಂದೊಂದು ಸಾಲ್ವೆಂಟ್ಗೆ Henry's law constant ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. ಹೌದಾ? ದ ವ್ಯಾಲ್ಯೂ ಆಫ್ Henry's law constant KH is greater for gases with higher solubility. ನೋಡಿ, ಸಾಲ್ಯುಬಿಲಿಟಿ ಜಾಸ್ತಿ ಇದ್ರೆ KH ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಗ್ರೇಟರ್ ಫಾರ್ ಹೈಯರ್ ಸಾಲ್ಯುಬಿಲಿಟಿ ಅಂತ ಕೊಟ್ಟಿದ್ದಾರೆ. ರಾಂಗ್ ಇದು. ಗ್ರೇಟರ್ ಫಾರ್ ಗ್ಯಾಸಸ್ ವಿತ್ ಲೋವರ್ ಸಾಲ್ಯುಬಿಲಿಟಿ. ಹೌದಾ? ಸಾಲ್ಯುಬಿಲಿಟಿ ಕಡಿಮೆ ಇದ್ರೆ ಅದೇನಿರುತ್ತೆ? ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಕನ್ಸಿಡರ್ ದ ಡಯಾಗ್ರಾಮ್ ಆರ್ ಫಿಗರ್
2.1 ಆ್ಯಂಡ್ ಮಾರ್ಕ್ ದಿ ಕರೆಕ್ಟ್ ಆಪ್ಷನ್ ಏನಂತ ಮಾರ್ಕ್ ಮಾಡ್ಬೇಕಂತ ನೋಡಿ. ಡಯಾಗ್ರಾಮನ್ನು ಕನ್ಸಿಡರ್ ಮಾಡೋಣ. ಇದು ಫ್ರೆಶ್ ವಾಟರ್ ಇದೆ, ಹೌದಾ. ಆಮೇಲೆ ಕಾನ್ಸಂಟ್ರೇಟೆಡ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂದರೆ NaCl ಸೊಲ್ಯೂಷನ್. ಇದು ಕಾನ್ಸಂಟ್ರೇಟ್ ಅಂತ ಹೇಳಿದ್ದಾರೆ. ಕಾನ್ಸಂಟ್ರೇಟ್ ಅಂದರೆ ಏನು? ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಈಸ್ ಹೈ. ಸೊ ಆಸ್ಮೋಸಿಸ್ ಹೆಂಗಾಗುತ್ತೆ? 8 PM ಅಲ್ಲ, ಇದು ಮಿಸ್ಟೇಕ್ ಮಾಡ್ಕೋಬೇಡಿ, ಇದು SPM ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್. 8 PM ಅಂದ ತಕ್ಷಣ ಅದು ಗುಂಡು ಹೊಡಿಯೋದತ್ತಲ್ಲ, 8 PM ಅದು ಅನ್ಕೋಬೇಡಿ, ಹೌದಾ. ಓಕೆ, ಇಲ್ಲೇನಾಗುತ್ತೆ, ಫ್ರೆಶ್ ವಾಟರ್ದಿಂದ ಪಾರ್ಟಿಕಲ್ಸು ಈ ಕಡೆ ಮೂವ್ ಆಗುತ್ತೆ ಡ್ಯೂ ಟು ಆಸ್ಮೋಸಿಸ್. ಆ್ಯಂಡ್ ಹಿಯರ್ ದೇರ್ ಈಸ್ ಅ ಪ್ರೆಷರ್, ದಿಸ್ ಈಸ್ ಕಾಲ್ಡ್ ಆಸ್ ಪೈ, ಆಸ್ಮೋಟಿಕ್ ಪ್ರೆಷರ್ ಅಂತ ಕರಿತೀವಿ, ಹೌದಾ. ದ ಪ್ರೆಷರ್ ವಿಚ್ ಈಸ್ ಅಪ್ಲೈಡ್ ಆನ್ ಸೊಲ್ಯೂಷನ್ ಸೈಡ್ ಜಸ್ಟ್ ಟು ಸ್ಟಾಪ್ ದಿ ಆಸ್ಮೋಸಿಸ್ ಇಸ್ ಕಾಲ್ಡ್ ಆಸ್ ಆಸ್ಮೋಟಿಕ್ ಪ್ರೆಷರ್. ನೀವೇನಾದರೂ ಇಲ್ಲಿ ಪ್ರೆಷರ್ ಜಾಸ್ತಿ ಅಪ್ಲೈ ಮಾಡಿದ್ರೆ, ಇಫ್ ಪ್ರೆಷರ್ ಅಪ್ಲೈಡ್ ಈಸ್ ಗ್ರೇಟರ್ ದೆನ್ ಆಸ್ಮೋಟಿಕ್ ಪ್ರೆಷರ್, ಪೈ ಪ್ಲಸ್ ಪಿ ಅಂತ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಆಗ ವಾಟ್ ಮೇ ಹ್ಯಾಪನ್, ಏನಾಗುತ್ತೆ ಅಂತಂದರೆ, ಸಿ ದ ಮಾಲಿಕ್ಯೂಲ್ ಸ್ಟಾರ್ಟ್ ಮೂವಿಂಗ್ ಬ್ಯಾಕ್ವರ್ಡ್. ಮಾಲಿಕ್ಯೂಲ್ ಏನಾಗುತ್ತೆ? ಬ್ಯಾಕ್ವರ್ಡ್ ಮೂವ್ ಸ್ಟಾರ್ಟ್ ಮಾಡುತ್ತೆ. ದ ಮಾಲಿಕ್ಯೂಲ್ ಸ್ಟಾರ್ಟ್ ಮೂವಿಂಗ್ ಇನ್ ಬ್ಯಾಕ್ವರ್ಡ್ ಡಿರೆಕ್ಷನ್. ದಿಸ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮೋಸಿಸ್. ಏನಂತ ಕರಿತೀವಿ ಅದನ್ನು? ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ, ಹೌದಾ. ಈಗ ಕ್ವಶನನ್ನು ಸಾಲ್ವ್ ಮಾಡೋಣ. ವಾಟರ್ ವಿಲ್ ಮೂವ್ ಫ್ರಾಮ್ ಸೈಡ್ A to side B if the pressure lower than osmotic pressure is applied on piston B. ನೋಡಿ, ಆಸ್ಮೋಟಿಕ್ ಪ್ರೆಷರ್ಗಿಂತ ಕಡಿಮೆ ಪ್ರೆಷರ್ ಇದ್ದರೆ ಪಾರ್ಟಿಕಲ್ಸ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತಂತೆ? A ದಿಂದ B ಮೂವ್ ಆಗುತ್ತೆ. ಕರೆಕ್ಟ್ ಇದೆ ಇದು? ಎಸ್, ದಿಸ್ ಈಸ್ ಆಸ್ಮೋಸಿಸ್. ನೆಕ್ಸ್ಟ್, ದ ವಾಟರ್ ವಿಲ್ ಮೂವ್ ಫ್ರಾಮ್ ಸೈಡ್ B to side A if pressure greater than osmotic pressure is applied on the piston B. ನೋಡಿ, ನೀವು ಆಸ್ಮೋಟಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ? ದ ಪಾರ್ಟಿಕಲ್ ಸ್ಟಾರ್ಟ್ ಮೂವಿಂಗ್ ಇನ್ ದಿ ಬ್ಯಾಕ್ವರ್ಡ್ ಡೈರೆಕ್ಷನ್. ಇದು ಕರೆಕ್ಟು. ಏನಿದೆ ಅಂತಂದರೆ, ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ A to side B ಇಫ್ ಪ್ರೆಷರ್ ಲೋವರ್ ದೆನ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಅಪ್ಲೈಡ್ ಆನ್ ದಿ ಪಿಸ್ಟನ್. ಇಲ್ಲಿ ನೀವು ಪ್ರೆಷರ್ ಅಪ್ಲೈ ಮಾಡಿದ್ರೆ, ಇಲ್ಲಿ ನೀವೇನಾದರೂ ಪಿಸ್ಟನ್ ಮೇಲೆ ಪ್ರೆಷರ್ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಅಫೆಕ್ಟ್ ದಿ ಮೂಮೆಂಟ್ ಆಫ್ ದಿ ಪಾರ್ಟಿಕಲ್, ಹೌದಾ. ಇಲ್ಲಿ ನೀವೇನಾದರೂ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಇಲ್ಲಿಂದ ಬರುವಂಥ ಪಾರ್ಟಿಕಲ್ಗಳು ಏನಾಗುತ್ತೆ? ಒಂಚೂರು ಹಿಂಡ್ರನ್ಸ್ ಆಗುತ್ತೆ, ಹೌದಾ. ಸೊ ದಿಸ್ ಈಸ್ ರಾಂಗ್, ದಿಸ್ ಈಸ್ ಕರೆಕ್ಟ್. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ನೋಡೋಣ. ವಿ ಹ್ಯಾವ್ 3 aqua solution. NaCl ಲೇಬಲ್ಡ್ ಆಸ್ A. NaCl ಗೆ A ಅಂತ ಕರಿತೀವಿ, ಹೌದಾ. NaCl solution ಇದೆ A, B, C. A, B as well as C. These all are NaCl solutions only. And their concentration is 0.1, 0.01, 0.001 respectively. The value of Vanta factor. Vanta factor ಏನಾಗುತ್ತೆ ನೋಡ್ರಿ, it remains same for NaCl. It do not depends upon concentration. So the Vanta factor of A is equals to B, B is equals to C. ಎಲ್ಲಿದೆ ನೋಡಿ, this is the answer. This is our answer. ಅರ್ಥ ಆಯ್ತಾ ಇದು? Vanta factor ಇದು, ಹೌದಾ. ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಚೂರು ಮಜಾ ಮಾಡ್ತಾ ಸಾಲ್ವ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ, ಹೌದಾ. ಸೊ ನೀವು KCET ಈಗಿಂದ ನೀವು ಸೀರಿಯಸ್ ಆಗಿ ಓದ್ತಾ ಹೋದರೆ, ಸೊ ಸಫಿಷಿಯಂಟ್ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲ್ಲ ಗೊತ್ತಾಗಿರುತ್ತೆ. ನೀವು ಜಸ್ಟ್ ಒಂದು ಟೈಮ್ ಈ ಎಕ್ಸಾಮ್ಗಿಂತ ಮೊದಲೇ ದಿನ ಒಂದು ಟೈಮ್ ರಿವಿಷನ್ ಮಾಡಿದ್ರೆ ಸಾಕು, ಯು ವಿಲ್ ಬಿ ಥರೋಲಿ ಅಪ್ಡೇಟೆಡ್. ಓಕೆ, ನೆಕ್ಸ್ಟ್ ನೋಡಿ. ಇಫ್ 2 ಲಿಕ್ವಿಡ್ಸ್, 2 ಲಿಕ್ವಿಡ್ ಇದೆ ಅಂತೆ, A ಆ್ಯಂಡ್ B, ಫಾರ್ಮ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ನೆನಪಿದೆಯಾ? ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂತಂದರೆ, ಬಾಯ್ಲಿಂಗ್ ಪಾಯಿಂಟ್ ಏನಿರುತ್ತೆ ಇದ್ರದ್ದು ಕಡಿಮೆ ಇರುತ್ತೆ, ಹೌದಾ. ಸೊ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರಬೇಕಾದ್ರೆ ಅಲ್ಲಿ ಏನಿರುತ್ತೆ? ಇಟ್ ಈಸ್ ಪಾಸಿಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್ ಸೊಲ್ಯೂಷನ್. ಪಾಸಿಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್ ಸೊಲ್ಯೂಷನ್. ದ ಕಾಂಪೋಸಿಷನ್ ದೆನ್ ಇಲ್ಲಿ ನೋಡಿ, ಪಾಸಿಟಿವ್ ಡಿವಿಯೇಟಿಂಗ್ ಅಂದರೆ ಏನಿರುತ್ತೆ? ದ ಇಂಟ್ರಾಕ್ಷನ್ ಬಿಟ್ವೀನ್ A ಆ್ಯಂಡ್ A ಆರ್ B ಆ್ಯಂಡ್ B ಇಟ್ ಈಸ್ ಗ್ರೇಟರ್ ದೆನ್ ಇಂಟ್ರಾಕ್ಷನ್ ಬಿಟ್ವೀನ್ A ಆ್ಯಂಡ್ B. ಇಲ್ಲಿ ಇಂಟ್ರಾಕ್ಷನ್ ವೀಕ್ ಇರುತ್ತೆ.
ವೀಕ್ ಇಂಟ್ರಾಕ್ಷನ್ ಸಲುವಾಗಿ ಏನಾಗುತ್ತೆ, ಬಾಂಡ್ ಈಸಿಲಿ ಬ್ರೇಕ್ ಆಗುತ್ತೆ. ಈಸಿಲಿ ಬ್ರೇಕ್ ಆದರೆ ವೆಪರೈಸ್ ಆಗುತ್ತೆ, ಹೌದಾ. ಸೊ ಈಸಿಲಿ ವೆಪರೈಸ್ ಆದರೆ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ಡಿವೇಟಿಂಗ್, ಹೌದಾ. ಸೊ ಈಗ ನೋಡಿ ಅವ್ರು ಏನು ಕೇಳಿದ್ದಾರೆ, ಇಫ್ ಲಿಕ್ವಿಡ್ ಎ ಆ್ಯಂಡ್ ಬಿ ಫಾರ್ಮ್ಸ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಟ್ ಸಮ್ ಸ್ಪೆಸಿಫಿಕ್ ಕಾಂಪೋಸಿಷನ್, ದೆನ್ ಸ್ಪೆಸಿಫಿಕ್ ಕಾಂಪೋಸಿಷನಲ್ಲಿ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಆಗುತ್ತೆ ಅಂತೆ, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್, ಹೌದಾ. ಎ ಬಿ ಇಂಟ್ರಾಕ್ಷನ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ದೋಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಬಿ. ಈ ಥರ ಆಗುತ್ತಾ ಇದು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂತಂದರೆ, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. 1 minute. ಓಕೆ ನೋಡಿ ಇಲ್ಲಿ. ಸೊ ಅಜಿಯೋಟ್ರೋಪ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ ಅಂತ ನಾವು ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಸೊ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತಂದರೆ ಸೇಮ್ ಪಾಸಿಟಿವ್ ಡಿವೇಟಿಂಗ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂದರೆ ನೆಗೆಟಿವ್ ಡಿವೇಟಿಂಗ್, ಹೌದಾ. ಅವ್ರು ಏನು ಕೇಳಿದಾರೆ ಈಗ, ಎ ಬಿ ಫಾರ್ಮ್ಸ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಟ್ ಸಮ್ ಸ್ಪೆಸಿಫಿಕ್ ಕಾಂಪೋಸಿಷನ್, ದೆನ್ ಏನಾಗಿರುತ್ತೆ, ಇಂಟ್ರಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಲೆಸ್, ವೀಕ್ ಇರುತ್ತೆ. ದ ವೆಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಇನ್ಕ್ರೀಸಸ್ because more number of molecules of liquid A and B can escape from the solution. The vapor pressure of solution decreases because less number of molecule, only one type of liquid escape from the solution. AB interactions are weaker than those between AA and BB. So option number 4 is correct answer. Minimum boiling azeotrope. ಗೊತ್ತಾಯ್ತಾ? Next, 4 liter of 0.02 m aqueous solution of NaCl was diluted by adding 1 liter of water. The molarity of the resultant solution. ನೋಡಿ, ಎರಡು ಬೇರೆ ಬೇರೆ ಸೊಲ್ಯೂಷನ್ಗಳನ್ನ ಮಿಕ್ಸ್ ಮಾಡಿದ್ರೆ ಮೊಲಾರಿಟಿ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಒಂದು ಫೇಮಸ್ ಇಕ್ವೇಶನ್ ಇದೆ ಗೊತ್ತಾ ನಿಮಗೆ, ಇಟ್ ಇಸ್ ಲೈಕ್ ರಜನಿಕಾಂತ್ ಇಕ್ವೇಶನ್ ಇನ್ ಅವರ್ ದಿಸ್ ಸೊಲ್ಯೂಷನ್ ಟಾಪಿಕ್, ಹೌದಾ. m1 v1 is equals to m2 v2. So m1 indicates molarity and v1 indicates volume at first condition, ಹೌದಾ. m2 v2 ಸೆಕೆಂಡ್ ಕಂಡೀಷನ್. ಈಗ ಅವ್ರು ಏನು ಕೇಳ್ತಿದ್ದಾರೆ, ಮೊಲಾರಿಟಿ m2 ಕೇಳ್ತಿದ್ದಾರೆ, ಹೌದಾ. ಕೊಟ್ಟರ ವ್ಯಾಲ್ಯೂಗಳನ್ನ ಪುಟ್ ಮಾಡೋಣ. 4 ಲೀಟರ್ ಏನಿದು, ದಿಸ್ ಇಸ್ v1, ಇದು m1, ಹೌದಾ. ನಾವು m2 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ 1 ಲೀಟರ್ ಈಸ್ ದಿಸ್ ಈಸ್, ಹೌದಾ. ನೋಡಿ ಏನಾಗುತ್ತೆ ಇದು, m1 ಅಂತಂದರೆ 0.02 ಇಂಟು v1 ಅಂತಂದರೆ 4 ಲೀಟರ್, ದಿಸ್ ಈಸ್ ಈಕ್ವಲ್ಸ್ ಟು m2 ವ್ಯಾಲ್ಯೂ ಗೊತ್ತಿಲ್ಲ. v2 ಅಂದರೆ ಏನು ಹೇಳಿ ನೋಡೋಣ. v2 ಅಂತಂದರೆ ವಿ ಆರ್ ಆ್ಯಡಿಂಗ್ 1 ಲೀಟರ್ ಆಫ್ ವಾಟರ್ ಟು ಆಲ್ರೆಡಿ ಪ್ರೆಸೆಂಟ್ 4 ಲೀಟರ್ ವಾಟರ್. ಆಲ್ರೆಡಿ 4 ಲೀಟರ್ ಇದೆ, ಅದಕ್ಕೆ ಏನು ಮಾಡ್ತೀವಿ ನಾವು, 1 ಲೀಟರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಅವರ್ v2. ಸೊ m2 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, 0.04 ಇಂಟು 4 ಡಿವೈಡೆಡ್ ಬೈ 5. 5 ಲೀಟರ್ 4 ಲೀಟರ್ 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 ಕ್ಯಾನ್ಸಲ್ ಆಗುತ್ತೆ. 0.02 ಇಂಟು 4 ಡಿವೈಡೆಡ್ ಬೈ 5. ಸೊ 0.08 ಡಿವೈಡೆಡ್ ಬೈ 5 ಅಂತ ಬರಿಬೋದಾ. ಸೊ ಇಟ್ ವಿಲ್ ಬಿ ಅರೌಂಡ್ ಎಷ್ಟಾಗುತ್ತೆ ಇದು, ಈಸ್ 1.6 ಇಂಟು 10 to the power minus 2 clarity. The answer is 1.6 into 10 to the power minus 2. So ಇದನ್ನು ಯಾವ ಥರ ಹೇಳ್ಬೋದು, 1.6 ಅಂತಂದರೆ ಎಸ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಆಸ್ 0.016 m, 0.016 m, ಹೌದಾ. ಸೊ ಆಪ್ಷನ್ ನಂಬರ್ ಎರಡು ಈಸ್ ಆಪ್ಷನ್ ನಂಬರ್ 4 ಇಸ್ ಅವರ್ ಆನ್ಸರ್. ಗೊತ್ತಾಯ್ತಾ ಇದು, ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಕ್ವಶನ್ ಇಂಟ್ರೆಸ್ಟಿಂಗ್ ಇದೆ. ಸೊ ನೋಡಿ ಒಂಚೂರು, KH ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, ಆರ್ಗಾನ್, ಕಾರ್ಬನ್ ಡೈಆಕ್ಸೈಡ್, ದಿಸ್ ಈಸ್ HCHO, ಫಾರ್ಮಾಲ್ಡಿಹೈಡ್ ಆ್ಯಂಡ್ ಮಿಥೇನ್, ದೇ ಹ್ಯಾವ್ ಗಿವನ್.
40.39, 1.67, 1.83 into 10 to the power minus 5, 0.413 respectively. Arrange these gases in the order of their increasing solubility. KH value ಇದೆ. KH value is inversely proportional to solubility. ಹೌದಾ? ಯಾರ್ದು KH ವ್ಯಾಲ್ಯೂ ಎಲ್ಲಕ್ಕಿಂತ ಜಾಸ್ತಿ ಇರುತ್ತಲ್ಲೋ ಅದು ಲೆಸ್ ಸಾಲ್ಯುಬಲ್, ಯಾರು KH ವ್ಯಾಲ್ಯೂ ಎಲ್ಲಕ್ಕಿಂತ ಕಡಿಮೆ ಇರುತ್ತಲ್ಲೋ ದಟ್ ಈಸ್ ಮೋರ್ ಸಾಲ್ಯುಬಲ್. ಹಾಗಾದರೆ ಮೋರ್ ಸಾಲ್ಯುಬಲ್ ಯಾವುದು ಇದರಲ್ಲಿ? ಲೋವೆಸ್ಟ್ KH ವ್ಯಾಲ್ಯೂ, this one. This is more soluble, means third one, HCHO. HCHO is more soluble. Then ಇದಾದ್ಮೇಲೆ ಯಾವುದಿದೆ ಮತ್ತೆ ನೋಡಿ ವ್ಯಾಲ್ಯೂ, ಲೀಸ್ಟ್ ವ್ಯಾಲ್ಯೂ ಇರೋದು 0.413. ಯಾವುದಿದು? 413 ಇಸ್ ಮೀಥೇನ್. ಇದಾದ ನಂತರ ಯಾವುದು ಬರುತ್ತೆ? 40.39, 1.67. ಇಟ್ ಈಸ್ ಡೆಫಿನೆಟ್ಲಿ 1.67. ಲಾಸ್ಟ್ ಒನ್ ಆರ್ಗಾನ್. ಹೌದಾ? ಸೊ ಆರ್ಗಾನ್ ಏನಿದೆ ಎಲ್ಲಕ್ಕಿಂತ ಲೆಸ್ ಸಾಲ್ಯುಬಲ್ಲು, ಆಮೇಲೆ ಇದು ಫಾರ್ಮಾಲ್ಡಿಹೈಡ್ ಎಲ್ಲಕ್ಕಿಂತ ಮೋರ್ ಸಾಲ್ಯುಬಲ್. ಆಯ್ತಾ? ಯಾವುದಿದೆ ಆಪ್ಷನ್ನು? HCHO ಹೈಯೆಸ್ಟ್ ಇದೆ, AR ಲೋಯೆಸ್ಟ್ ಇದೆ, CH4 CO2. ಆಪ್ಷನ್ ನಂಬರ್ 3 ಇಸ್ ಅವರ್ ಆನ್ಸರ್. ಆಯ್ತಾ? ಎಸ್, ವೆರಿ ಗುಡ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇವೆಲ್ಲ ಮ್ಯಾಚ್ ದಿ ಫಾಲೋವಿಂಗ್ ಈ ಥರದ ಕ್ವಶನ್ಸು ಬರ್ತಾ ಇರುತ್ತೆ, ಅದಕ್ಕೆ ನಾನು ಈ ಥರ ಕ್ವಶನ್ಗಳನ್ನ ಚೂಸ್ ಮಾಡ್ಕೊಂಡಿರೋದು. ಹೌದಾ? ನೆಕ್ಸ್ಟ್, ಮ್ಯಾಚ್ ದಿ ಐಟಮ್ಸ್ ಗಿವನ್ ಇನ್ ಕಾಲಮ್ 1 ಆ್ಯಂಡ್ ಕಾಲಮ್ 2. ಸ್ಯಾಚುರೇಟೆಡ್ ಸೊಲ್ಯೂಷನ್. ಏನಪ್ಪ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತಂದರೆ, ವಾಟ್ ಡು ಯು ಮೀನ್ ಬೈ ಸ್ಯಾಚುರೇಟೆಡ್ ಸೊಲ್ಯೂಷನ್? ಸೊಲ್ಯೂಷನ್ ವಿಚ್ ಕಂಟೈನ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್. ಹೌದಾ? ಮ್ಯಾಕ್ಸಿಮಮ್ ಸೊಲ್ಯೂಟ್ ಎಲ್ಲಿದೆ ನೋಡಿ? ಸೊಲ್ಯೂಷನ್ ಹ್ಯಾವಿಂಗ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಅಟ್ ಎ ಗಿವನ್ ಟೆಂಪರೇಚರ್ ಆರ್ ದಟ್ ಆಫ್ ಗಿವನ್ ಸೊಲ್ಯೂಷನ್. ಸೇಮ್ ಆಸ್ಮೋಟಿಕ್ ಪ್ರೆಷರ್ ಅಂತಂದರೆ ಐಸೋಟೋನಿಕ್ ಸೊಲ್ಯೂಷನ್. ಇದೇ ನೋಡಿ ಐಸೋಟೋನಿಕ್, ಎಲ್ಲಿಯಾದರೂ ವರ್ಡು? ಎಸ್, ದಿಸ್ ಈಸ್ ಐಸೋಟೋನಿಕ್. ಥರ್ಡ್ ಒನ್ ಎ. ಹೌದಾ? ನಾವೇನು ಹುಡುಕ್ತಾ ಇದ್ದೀವಿ? ಹುಡ್ಕೊಳ್ಳೋಣ. ಅ ಸೊಲ್ಯೂಷನ್ ಹೂಸ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಲೆಸ್ ದೆನ್ ದಟ್ ಆಫ್ ಅನದರ್. ಆಸ್ಮೋಟಿಕ್ ಪ್ರೆಷರ್ ಕಡಿಮೆ ಇದ್ದರೆ ಹೈಪೋಟಾನಿಕ್ ಸೊಲ್ಯೂಷನ್. ಹೈಪೋಟಾನಿಕ್, ಎಸ್. ಅ ಸೊಲ್ಯೂಷನ್ ವಿತ್ 2 ಕಾಂಪೊನೆಂಟ್ಸ್. 2 ಕಾಂಪೊನೆಂಟ್ ಇದ್ದರೆ ಬೈನರಿ ಸೊಲ್ಯೂಷನ್. This one is binary solution. A solution which contains maximum amount of solute that can be dissolved in a given amount of solvent. This is saturated solution. Enidu saturated solution. A solution whose osmotic pressure is more than that of another, hypertonic. A solution in solid phase, that is solid solution. This is the answer. Right? Go for next. Next ನೋಡಿ, ಸೋಡಾ ವಾಟರ್. ನೋಡೋಣ. ಅ ಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಸಾಲಿಡ್. ಗ್ಯಾಸ್ ಇನ್ ಸಾಲಿಡ್ ಅಂತೆ. ಗ್ಯಾಸ್ ಇನ್ ಗ್ಯಾಸ್, ಸಾಲಿಡ್ ಇನ್ ಲಿಕ್ವಿಡ್, ಸಾಲಿಡ್ ಇನ್ ಸಾಲಿಡ್, ಗ್ಯಾಸ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಸಾಲಿಡ್. ನೋಡ್ತಾ ಹೋಗೋಣ. ಸೋಡಾ ಇನ್ ವಾಟರ್. ಸೋಡಾ ಅಂತಂದರೆ ಏನಿದು? ಗ್ಯಾಸ್. ಗ್ಯಾಸ್ ಇನ್ ಲಿಕ್ವಿಡ್ ನೋಡಿ ಯಾವುದಿದೆ? ಗ್ಯಾಸ್ ಇನ್ ಲಿಕ್ವಿಡ್. ಫಸ್ಟ್ ಒನ್ ಈಸ್ ಇ, ಗ್ಯಾಸ್ ಇನ್ ಲಿಕ್ವಿಡ್. ಶುಗರ್ ಸೊಲ್ಯೂಷನ್ ಮೀನ್ಸ್ ಸಾಲಿಡ್ ಇನ್ ಲಿಕ್ವಿಡ್. ಯಾವುದಿದೆ? ಸೆಕೆಂಡ್ ಒನ್ ಆಪ್ಷನ್ ಸಿ. ಹೌದಾ? ಥರ್ಡ್ ಒನ್ ಜರ್ಮನ್ ಸಿಲ್ವರ್. ಅಲಾಯ್ ಹೌದಲ್ವಾ ಇದು? ಅಲಾಯ್ ಅಂದರೆ ಏನು? ಸಾಲಿಡ್ ಇನ್ ಸಾಲಿಡ್. ಥರ್ಡ್ ಒನ್ ಡಿ, solid in solid. Air, gas in gas. Air is an example of gas in gas. Hydrogen gas in palladium, gas in solid. ಆಯ್ತಾ? ಓಕೆ. ಇದು ಮಸ್ತ್ ಇದೆ ಕ್ವಶನ್. ಮ್ಯಾಚ್ ದಿ ಲಾಸ್. ಒಂದು ಕಡೆ ಲಾ ಕೊಟ್ಟಿದ್ದಾರೆ, ಅದೊಂದು ಕಡೆ ಫಾರ್ಮುಲಾ ಕೊಟ್ಟಿದ್ದಾರೆ. ರಾಡ್ಸ್ ಲಾ ಫಾರ್ಮುಲಾ ಏನು? ಟೋಟಲ್ ಪ್ರೆಷರ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಎ ಪಿ ನಾಟ್ ಎ, ಎಕ್ಸ್ ಬಿ ಪಿ ನಾಟ್ ಬಿ. ಹೌದಾ? ದ ಫಸ್ಟ್ ಒನ್ ಈಸ್ ಸಿ, ಹೆನ್ರೀಸ್ ಲಾ. ಪಟ್ಟಂತ ಹೇಳಬೇಕು. ಎಸ್, ವೆರಿ ಗುಡ್. ಟ್ರೈ ಮಾಡ್ತಿದ್ದಾರೆ, ವೆರಿ ಗುಡ್.
ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ ಟಿ ಬಿ ಇರಬೇಕು ನೋಡಿ, ಹೌದಾ. ಡಿಪ್ರೆಷನ್ ಬ್ರೀಜಿಂಗ್ ಪಾಯಿಂಟ್ ಡೆಲ್ಟಾ ಟಿ ಎಫ್ ಇರೋದು, ಹೌದಾ. ಆಸ್ಮೋಟಿಕ್ ಪ್ರೆಷರ್ ಪೈ ಈಕ್ವಲ್ ಟು ಸಿ ಆರ್ ಟಿ. ಸಿಂಪಲ್ ಇದೆ ಅಲ್ವಾ ಇದು. ಈ ಥರದ ಕ್ವಶನ್ಗಳು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಚೂರು ಚೆನ್ನಾಗಿ ಓದ್ಕೊಳ್ಳಿ ಎಲ್ಲ. ನಾವು ಇಟ್ಸ್ ಗಾನ್ ಐ ಆಮ್ ಸಾರಿ, ಒಂದು ಕ್ವಶನ್ ಮಿಸ್ ಆಯ್ತು ಇಲ್ಲಿ, ಒಂದು ಕ್ವಶನ್ ಮಿಸ್ ಆಯಿತು, ಅದನ್ನು ಡಿಸ್ಕಸ್ ಮಾಡೋಣ. ಆಮೇಲೆ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸನ್ನು ಹೇಳ್ತೀನಿ, ಹೌದಾ. ನೋಡಿ ಇಲ್ಲಿ ಸೇಮ್ ಫಾರ್ಮುಲೆ ಕೊಟ್ಟಿದ್ದಾರೆ. ಮಾಸ್ ಪರ್ಸೆಂಟೇಜ್ ಏನಾಗುತ್ತೆ, ಮಾಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ನೋಡಿ ಪರ್ಸೆಂಟೇಜ್ ಬಂದರೆ 100 ನೋಡಿ. ಇಲ್ಲಿ ವಾಲ್ಯೂಮ್ ಅಂತ ಕೊಟ್ಟಿದ್ದಾರೆ, ಇದು ವಾಲ್ಯೂಮ್ ಪರ್ಸೆಂಟೇಜ್, ಹೌದಾ. ಇಲ್ಲಿ ಮಾಸ್ ಕೊಟ್ಟಿದ್ದಾರೆ, ಸೊ ಇಟ್ ಈಸ್ ಮಾಸ್ ಪರ್ಸೆಂಟೇಜ್. ಸಿಂಪಲ್. ಮೋಲ್ ಫ್ರಾಕ್ಷನ್ ಅಂದರೆ ಏನು, ಮೇಲ್ಗಡೆ ನಂಬರ್ ಆಫ್ ಮೋಲ್ಸು, ಕೆಳಗಡೆನೋ ನಂಬರ್ ಆಫ್ ಮೋಲ್ಸು, ಹೌದಾ. ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೋನೆಂಟ್, ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸೊಲ್ಯೂಷನ್, ದಿಸ್ ಈಸ್ ಮೋಲ್ ಫ್ರಾಕ್ಷನ್. ಥರ್ಡ್ ಒನ್ ಬಿ. ನೆಕ್ಸ್ಟ್ ಮಾಸ್ ಆಫ್ ಸೊಲ್ಯೂಟ್ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್ ಡಿವೈಡ್ ಬೈ ಟೋಟಲ್ ಮಾಸ್ ಆಫ್ ದಿ ಸೊಲ್ಯೂಷನ್, ಇದಾಯ್ತಾ. ಮತ್ತೆ ಯಾವುದು, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಕಾಂಪೋನೆಂಟ್ ವಾಲ್ಯೂಮ್, ದಿಸ್ ಈಸ್ ಮೊಲ್ಯಾರಿಟಿ. ಏನಿದು, ಮೊಲ್ಯಾರಿಟಿ. ನಂಬರ್ ಆಫ್ ಮೋಲ್ಸ್ ಮಾಸ್ ಆಫ್ ಸಾಲ್ವೆಂಟ್, ದಿಸ್ ಈಸ್ ಮೊಲ್ಯಾರಿಟಿ. ಅರ್ಥ ಆಯ್ತಾ ಡಿಯರ್ ಫ್ರೆಂಡ್ಸ್? ನಿಮ್ಗೆಲ್ಲರಿಗೂ ಈ ಕ್ವಶನ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು, ಹೌದಾ. ಸೊ ಚೆನ್ನಾಗಿ ಓದಿ. ನಿಮ್ಗೆ ಯಾವುದಾದ್ರು ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಿಡಿಯೋ ಎಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗ್ತಿದೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೀವು ಸಬ್ಸ್ಕ್ರೈಬ್ ಆದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಹೌದಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.